ಅಡಿಕೆ ತೋಟ ತುಂಬ ಕಂಡೀಷನ್ ಆಗಿದೆ. ರೋಬೋಸ್ಟಾ ಕಾಪಿ ಹಾಕಿದ್ದಾರೆ, ಫುಲ್ ಫೆನ್ಸಿಂಗ್ ಹಾಕಿದ್ದಾರೆ. ಅದ್ರ ಪಕ್ಕದ ಜಾಗ ಫುಲ್ಲು ಲೆವೆಲ್ ಆಗಿದೆ ಜಾಗ. ಅಡಿಕೆ ಹಾಕೋಕ್ಕೆ ಮತ್ತು ರೋಬೋಸ್ಟಾ ಕಾಫಿ ಹಾಕ್ಬೋದು, ಅರೇಬಿಕಾ ಹಾಕ್ಬೋದು. ಪೆಪ್ಪರು ಚೆನ್ನಾಗಿ ಬರುತ್ತೆ, ಇಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಪೆಪ್ಪರು. ಇಲ್ಲಿ ನೋಡಿ, ಪವರ್ ಸಪ್ಲೈನೂ ಇದೆ, ಕರೆಂಟು ಇದೆ, ಆಮೇಲೆ ವಾಟ್ರ್ ಸೋರ್ಸು ಗ್ರಾವಿಟಿ ವಾಟ್ರ್ ಇದೆ, ಸ್ಟೀಮ್ ವಾಟರ್ ಇದೆ. ಕನ್ಸ್ಟ್ರಕ್ಷನ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ. ಹೋಮ್ ಸ್ಟೇ ಮಾಡ್ಬೋದು, ರೆಸಾರ್ಟ್ ಮಾಡ್ಬೋದು, ಒಳ್ಳೆ ಫಾರ್ಮ್ ಹೌಸ್ ಮಾಡ್ಬೋದು. ಜಾಗ ನೋಡಿ, ಇದೇ ಜಾಗ. ಸುತ್ತಮುತ್ತ ಎಲ್ಲ ಕಾಫಿ ಪ್ಲಾಂಟೇಷನ್ ಇದೆ, ಅಡಿಕೆ ಪ್ಲಾಂಟೇಷನ್ ಇದೆ. ಟೋಟಲ್ 3.5 ಎಕರೆ ರೆಕಾರ್ಡು, ಅರ್ಧ ಎಕರೆ ಎಂಕ್ರೋಚ್ಮೆಂಟು, 4 ಎಕರೆ ಬೌಂಡ್ರಿ ಬರುತ್ತೆ. ಜನರಲ್ ಪ್ರಾಪರ್ಟಿ ಪಕ್ಕಾ ಪೋಡಾಗಿದೆ, ರೆಡಿ ಟು ರಿಜಿಸ್ಟ್ರೇಷನ್. ಡಾಕ್ಯುಮೆಂಟ್ ಎಲ್ಲ ಕ್ಲಿಯರ್ ಆಗಿದೆ. ಅದು ಆಮೇಲೆ ಮಾಡ್ಕೋಬೋದು, ಆಲ್ಟರ್ನೇಟ್ ಕೆಲಸ. ಆ ಕಡೆ ಮೂಲೆಯಲ್ಲಿ ತೆಗೆದು ಹಾಕ್ಬೋದು ಅದನ್ನು. ಫುಲ್ ಕಾಫಿ ಬೆಲ್ಟ್ ಇದು. ಚಿಕ್ಕಮಗಳೂರಿಂದ 25 ಕಿಲೋಮೀಟರ್ಸ್ ಆಗುತ್ತೆ. ಮಣ್ಣು ತುಂಬ ಫಲವತ್ತಾಗಿದೆ. ಟೋಟಲ್ 4 ಎಕರೆ ಬೌಂಡ್ರಿ, 3.5 ಎಕರೆ ರೆಕಾರ್ಡು, ಅರ್ಧ ಎಕರೆ ಎಂಕ್ರೋಚ್ಮೆಂಟು. ಟೋಟಲ್ 4 ಎಕರೆ ಬೌಂಡ್ರಿ. ಜನರಲ್ ಪ್ರಾಪರ್ಟಿ ಪಕ್ಕಾ ಪೋಡ್ ಆಗಿದೆ, ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ, ರೆಡಿ ಟು ರಿಜಿಸ್ಟ್ರೇಷನ್. ಒಳ್ಳೆ ಚೀಪಲ್ಲಿದೆ ಪ್ರಾಪರ್ಟಿ ಇದು, ಒಳ್ಳೆ ಚಾನ್ಸ್ ಪ್ರಾಪರ್ಟಿ ಅಂತಾರೆ. ಒಂದು ಬಾವಿ ಕೂಡ ಇದೆ. ವರ್ಷ ಪೂರ್ತಿ ನೀರಿರುತ್ತೆ ಬಾವಿ ತುಂಬ. ಸುತ್ತ ಗ್ರಾವಿಟಿ ವಾಟ್ರು. ಲೆಫ್ಟ್ ಸೈಡಲ್ಲೂ ಹಳ್ಳ ಹರಿದಿದೆ, ರೈಟ್ ಸೈಡಲ್ಲೂ ಹಳ್ಳ ಹರಿದಿದೆ. ಜಾಗ ಹಿಂಗಿದೆ. ನೋಡಿ, ಇದೇ ಬಾವಿ. ಏನು ತೋರಿಸ್ತಾ ಇದ್ದೀನಿ, ಇದೇ ಬಾವಿ. ವರ್ಷ ಪೂರ್ತಿ ತುಂಬಿರುತ್ತೆ ನೀರು. ಸ್ವಲ್ಪ
ಡ್ಯಾಮ್ ಕಟ್ಬಿಟ್ಟು ಇಲ್ಲೇ ಇರ್ಸ್ಕೊತಾ ಇದ್ವಿ. ಹಾಗೆ ನೈಸರ್ಗಿಕ ಸಂಪನ್ಮೂಲನ ಹಂಗೆ ಅಡ್ಡ ಮಾಡಂಗಿಲ್ಲ. ಇಲ್ಲಿ ಕೆಸ ಸೊಪ್ಪಿದೆ. ಹಾಂ, ಸ್ವಲ್ಪ ಚೆನ್ನಾಗಿದೆ. ಚೆನ್ನಾಗಿದೆ ಅಲ್ವಾ? ಕಿತ್ಕೊಳ್ಳೋದಲ್ವಾ? ಅಲ್ಲ, ಅದು ಯಾವ ಥರಕ್ಕೆ ಇದೇ ಮಾಡೋದು ಯಾವ ಗೊತ್ತಿಲ್ಲಲ್ಲ. ಹಾಂ, ಇವೇ ಮಾಡೋದು ಯಾವ ಗೊತ್ತಿಲ್ಲ. ಇವೇ ಇಲ್ಲಿದಾವಲ್ಲ, ತಗೊಳ್ಳ ಅವೇ ಕೆಸ ಸೊಪ್ಪು. ಸಾಂಬಾರು ಚೆನ್ನಾಗಿರುತ್ತೆ ಅದು. ಅದು ನೀರಲ್ಲಿರೋದೇ ಕೈ ಬರಲ್ಲ, ಅದು ನೀರಲ್ಲಿದ್ದರೆ. ಇದು ವಾಟ್ರದ್ದು ವೀಡಿಯೋ ಮಾಡ್ಕೊಳ್ಳಿ. ವಾಟ್ರದ್ದು ಒಳ್ಳೆ ವಾಟ್ರ್ ಸೋರ್ಸು. ಪ್ರಶಾಂತ್, ಹಾಂ, ಒಂದೇ ಒಂದು ಆ ರೋಡ್ ಕರೆಕ್ಟಾಗಿ ಎಷ್ಟು ಬರುತ್ತೆ ಅಂತ ತೋರಿಸ್ತೀರಾ? ತೋರಿಸ್ತೀನಿ ಈಗ. ಪಾಪ ಇನ್ನೊಬ್ರಿಗೆ ನಾನು ಅರ್ಧ ಎಕರೆ ಕೊಡಬೇಕು ಅಂದರೆ ನಾವು ರೋಡ್ ಮಾಡ್ಕೊಳ್ಬೇಕಾಗತ್ತಾ ಇಂಟರ್ನಲ್ಲು, ಅಥವಾ ನಮ್ಗೆ ಸಿಕ್ಕುತ್ತಾ? ಭಾಳ ಫೋರ್ಸಲ್ಲಿ ಬೀಳ್ತೇವೆ ನೋಡಿ. ಸ್ವಲ್ಪ ಇದೆಯಲ್ಲ ಸೌಂಡ್ ಹೆಂಗೆ ಬೀಳ್ತದೆ ನೋಡಿ.